Hello, welcome to my YouTube channel, guys. So please, Sarapakara. Yes. Okay, thank you. ಯಾವ ರೀತಿ ನೀವು ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ನಲ್ಲಿ ಟೈಪಿಂಗ್ ಮಾಡ್ಬೋದು, ಚಾಟಿಂಗ್ ಮಾಡ್ಬೋದು, ಬೇರೆ ಬೇರೆ ಟೈಪ್ ಚಾಟಿಂಗ್ ಮಾಡ್ಬೋದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ವಾಟ್ಸಪ್ನಲ್ಲಿ ನಿಮಗೆ 2 ಟ್ರಿಕ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಆ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಟ್ಸಪ್ನಲ್ಲಿ ನೀವು. ಫ್ರೆಂಡ್ಸ್, ನನ್ನ ಹೆಸರು ವಿಶಾಲ್ ಟೆಕ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ಚಾನಲಲ್ಲಿ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋ ಸಿಗ್ತಾ ಇರ್ತವೆ ಫ್ರೆಂಡ್ಸ್. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ವಾಚ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವ ಟ್ರಿಕ್ಕು ಗೊತ್ತಾಗಲ್ಲ. ಬನ್ನಿ ಫ್ರೆಂಡ್ಸ್, ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಫ್ರೆಂಡ್ಸ್, ಏನಿಲ್ಲ ಫ್ರೆಂಡ್ಸ್, ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಕೀಬೋರ್ಡ್ ಮೇಲೆ ಬನ್ನಿ ಫ್ರೆಂಡ್ಸ್. ನೀವು ಏನೇ ಟೈಪ್ ಮಾಡಬೇಕಾದ್ರೂ ಫಸ್ಟ್ ಸ್ಟಾರ್ನ ಹಾಕಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ಟಾರ್ ಹಾಕಿ ಲಾಸ್ಟಿಗೆ ಮತ್ತೆ ಸ್ಟಾರ್ ಹಾಕಿ. ನಿಮ್ಮ ಮೆಸೇಜ್ ಈ ರೀತಿ ಡಾರ್ಕ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸ್ಕ್ರೀನ್ ಮೇಲೆ ಇದನ್ನು ಹಾಕ್ಕೊಳ್ಳಿ. ಆಮೇಲೆ ನೀವೇನಾದರೂ ಟೈಪ್ ಮಾಡಿ ಫ್ರೆಂಡ್ಸ್, ಲಾಸ್ಟಿಗೆ ಮತ್ತೆ ಅದೇ ಮಾರ್ಕ್ ಹಾಕ್ಬೇಕು. ನೀವು ಸ್ಟಾರ್ಟಿಂಗ್ ಏನು ಮಾರ್ಕ್ ಹಾಕಿರ್ತಾರೆ ಲಾಸ್ಟ್ ಮತ್ತೆ ಅದೇ ಮಾರ್ಕ್ ಹಾಕಿ ಈ ರೀತಿ ಹೋಗುತ್ತೆ ಫ್ರೆಂಡ್ಸ್ ನಿಮ್ಮ ಮೆಸೇಜು. ನೋಡಿ ಫ್ರೆಂಡ್ಸ್, ನೋಡಿ ಈ ರೀತಿ ಟೈಪ್ ಮಾಡಿ, ಈ ರೀತಿ ಡಾಟ್ ಹಾಕೋಬೇಕಾಗತ್ತೆ. ನೀವು ಸ್ಟಾರ್ಟಿಂಗ್ನಲ್ಲಿ ಸೆಂಡ್ ಮಾಡಿ, ಬೇರೆ ಟೈಪ್ ಹೋಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಮೂರು ಮೆಸೇಜ್ ಬೇರೆ ಬೇರೆ ಫಾಂಟಲ್ಲಿ ಸೆಂಡ್ ಆಗಿದೆ. 3 ಬೇರೆ ಬೇರೆ ಟೈಪ್ ಸೆಂಡ್ ಆಗಿದೆ ಮೆಸೇಜ್ ಫ್ರೆಂಡ್ಸ್. 3 ಮೆಸೇಜ್ ಬೇರೆ ಬೇರೆ ಟೈಪ್ ಸೆಂಡ್ ಆಗಿದೆ ಮೆಸೇಜ್. ಇದೇ ರೀತಿ ನೀವು ನಿಮ್ಮ ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್ನಲ್ಲಿ ಮೆಸೇಜ್ನ ಸೆಂಡ್ ಮಾಡ್ಕೋಬೋದು ಫ್ರೆಂಡ್ಸ್. ಇನ್ನೊಂದು ಹೊಸ ಟ್ರಿಕ್ ಏನಂತಂದರೆ, ಓಕೆ ಫ್ರೆಂಡ್ಸ್, 1ನೇ ಟ್ರಿಕ್ ಕಂಪ್ಲೀಟ್ ಆಯಿತು. ಈಗ 2nd ಟ್ರಿಕ್ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ನೀವು ವಾಟ್ಸಪ್ನಲ್ಲಿ ಯಾರನ್ನಾದರೂ ಫೋಟೋ ಸೆಂಡ್ ಮಾಡ್ತೀರಾ ಫ್ರೆಂಡ್ಸ್. ನೀವು ಫೋಟೋ ಸೆಂಡ್ ಮಾಡಿದ್ರೆ ಅವ್ರ ಹತ್ರ ಆ ಫೋಟೋ ಪರ್ಮನೆಂಟಾಗಿ ಉಳ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಅವರು ಮತ್ತೆ ಡೌನ್ಲೋಡ್ ಮಾಡಿ ಆ ಫೋಟೋ ಅವ್ರ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೋತಾರೆ. ಬಟ್ ನಾನು ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಆ ಟ್ರಿಕ್ನ ನೀವು ಯೂಸ್ ಮಾಡ್ಕೊಳ್ಳಿ. ನೀವು ಒಂದು ಸಲ ಏನು ಫೋಟೋ ಕಳಿಸಿರ್ತಾರೆ ನೋಡಿ, ಅವ್ರು ಅದನ್ನು ಒಂದು ಸಲ ಕ್ಲಿಕ್ ಮಾಡಿ ನೋಡ್ಬೋದು. ಅವ್ರು ಒಂದು ಸಲ ಆ ಫೋಟೋ ಕ್ಲಿಕ್ ಮಾಡಿ ನೋಡಿದ್ರೆ ಅವ್ರು ಸೆಕೆಂಡ್ ಟೈಮ್ ಆ ಫೋಟೋ ಆನ್ ಮಾಡೋಕ್ಕಾಗಲ್ಲ. ಆ ಫೋಟೋ ಅವ್ರ ಹತ್ರ ಸಿಗೋಲ್ಲ, ಅವ್ರ ಗ್ಯಾಲರಿಯಲ್ಲಿ ಆ ಫೋಟೋ ಇರೋಂಗಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ನಿಮಗೆ ಒಂದು ಹೊಸ ಟ್ರಿಕ್ ತಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಏನಿಲ್ಲ ಫ್ರೆಂಡ್ಸ್, ನಿಮ್ಮ ವಾಟ್ಸಪ್ನ ಆನ್ ಮಾಡ್ಕೊಳ್ಳಿ. ನಿಮ್ಮ ವಾಟ್ಸಪ್ ಓಪನ್ ಆದಮೇಲೆ ಇಲ್ಲಿ ಯಾರನ್ನಾದರೂ ನೀವು ಒಂದು ಫೋಟೋನ ಸೆಂಡ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಫೋಟೋನ ಸೆಂಡ್ ಮಾಡಬೇಕಂತಂದರೆ ನೀವು ಮೊದಲು ಇಲ್ಲಿ 1 ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋನ ಅವ್ರನ್ನ ಸೆಂಡ್ ಮಾಡಿ ಫ್ರೆಂಡ್ಸ್. ಈ ರೀತಿ ಅವ್ರ ಹತ್ರ ಫೋಟೋ ಹೋಗುತ್ತೆ. ಅವ್ರು ಆಮೇಲೆ ನೀವು ಫೋಟೋ ಒಂದು ಸಲ ಆನ್ ಮಾಡಿ ನೋಡ್ತಾರೆ. ಸೆಕೆಂಡ್ ಟೈಮ್ ಅವ್ರ ಹತ್ರ ಈ ಫೋಟೋ ಆನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂದರೆ ಇದು ಡಿಲೀಟ್ ಆಗಿರುತ್ತೆ. ಒಂದು ಸಲ ಅಷ್ಟೇ ಇರುತ್ತೆ ಇದು. ಒಂದು ಸಲ ಅವರ ಫೋಟೋನ ಓಪನ್ ಮಾಡಿ ನೋಡಿದರೆ ಮುಗೀತು. ಸೆಕೆಂಡ್ ಟೈಮ್ ಅವ್ರು ನೋಡೋಕ್ಕಾಗಲ್ಲ. ಅವ್ರ ಮೊಬೈಲ್ ಗ್ಯಾಲರಿಯಲ್ಲೂ ಸೇವ್ ಆಗಿರೋಂಗಿಲ್ಲ ಫ್ರೆಂಡ್ಸ್. ಇದೇ ರೀತಿ ನಾವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋಸ್ ತರ್ತಾ ಇದ್ದೇವೆ ಫ್ರೆಂಡ್ಸ್. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.